ಬರ್ತ್ಡೇಗೆ ಅವನ್ನ ಆಕ್ಚುಲಿ ಇರಬೇಕು, ಬಟ್ ಅವ್ನು ಇಲ್ಲ ಅಂತ ನೆನ್ಸ್ಕೊಳ್ಳೋಕೆ ಒಂಥರ ಒಂದು ಮನಸ್ಸು ಕಷ್ಟ. ಯಾವತ್ತೂ ಅಪ್ಪು ಇಲ್ಲ, ಇಲ್ಲ ಅಪ್ಪಾಜಿ ಅಮ್ಮ ಇಲ್ಲ ಅಂತ ನಾನು ಅನ್ಕೊಳ್ತೇನೆ. ಅಪ್ಪು ಯಾವತ್ತಿದ್ರು ಇರ್ತಾನೆ, ಯಾಕಂದ್ರೆ ನಾವು ಅವನ್ನ ಜೀವಂತ ಇಟ್ಕೋಬೇಕಂತ ಆಸೆ. ಅದಕ್ಕೆ ಇನ್ನೂ ಅಪ್ಪು ಹುಟ್ಟಿದ್ರೆ ಯಾಕೆ ನೋಡಕ್ ಬಂದಿದೆ ಅಂತ ಕೇಳಿದ್ರು. ಇಲ್ಲ ನಮ್ಗೆ ಧೈರ್ಯ ಇಲ್ಲ ನೋಡೋಕ್ಕೆ, ಯಾಕಂದ್ರೆ ನೋವಾಗುತ್ತೆ. ಹಿಡಿಬೇಕಂದ್ರೆ ಈ ಕತೆ ಕೇಳಿ ಅಪ್ಪಿಗೆ ಹೇಳಿ ಆಮೇಲೆ ವಚನ ಅಪ್ಪಾಜಿ ಹೇಳಿ ಕತೆನ ಓಕೆ ಮಾಡ್ತೀವಿ ಹುಡುಗಿದ್ರೆ. ಆದ್ಮೇಲೆ ಅಪ್ಪು ಅಂತ ಟೈಪ್ ಕೊಟ್ಟಿದ್ದು ಸ್ವಲ್ಪ ಫೀಲ್ ಆಗುತ್ತೆ, ಅದಕ್ಕೋಸ್ಕರ ಬಂದಿದೆ. ಅದು ಇವತ್ತು ರಿಲೀಸ್ ಆಗಿದೆ, ಒಳ್ಳೆ ಸೂಚನೆ 100% ತಪ್ಪು ಇದೆ ಅಲ್ಲಿ ಹೋಗಿಲ್ಲ. ಇಲ್ಲ ಅವ್ರಿಗಿಂತ ಮುಂಚೆ ನಾನು ಅಭಿಮಾನಿ, ಮತ್ತೆ ನಾನು ಅವನ ಸಾಕಷ್ಟು ಸಮಯ ಇದು ಹೋಗ್ತಿದ್ದೆ. ಸೊ ಅವನ ಮಗುವಿಂದ ಅವ್ನು ಬೆಳೆದಂಗೆ ನಮಗೆ ಆಶ್ಚರ್ಯ ಆಗಿತ್ತು. ಅದೇ ನಾವು ಅಟ್ಲೀಸ್ಟ್ ಕಾಲೇಜ್ ಮುಗಿಸ್ಕೊಂಡ್ಬಂದು ಇರುವಾಗ ನಾವು ಇವತ್ತು ಜೀಪಾತ್ರ ಮಾಡಿದ್ವಿ. ಅದಕ್ಕಿಂತ ಅವನು ಚಿಕ್ಕ ವಯಸ್ಸಿಗೆ ಒಂದು ಸ್ಟಾರ್ಟಿಂಗ್ ಮಾಡಿದ್ವಿ. ಆರ್ಥಿಕ ಅಪಮಸ್ತು ಮಟ್ಟಿಗೆ ಚಿಕ್ಕ ವಯಸ್ಸಿಂದ ಮನಸ್ಸಿ ಇದ್ದು ಅವ್ನು ಇಲ್ಲ ಅಂತ ಇವತ್ತು ಅವ್ನು ಇಲ್ಲ ಅಂತ ಊಹಿಸ್ಕೊಳ್ಳೋಕ್ಕೆ ಭಾಳ ಕಷ್ಟ ಆಗಿದೆ. ಇವತ್ತು ಸೋಮವಾರ ಆಗಿ ನೋಡಿ ಇಷ್ಟು ಜನ ಬರ್ತಾರೆ, ಥಿಂಕ್ ಮಾಡ್ಕೊಂಡು ನೋಡಿ ಒಂದು ಪವರ್ ಎಷ್ಟು ಬೇಕು, ಅದಕ್ಕೆ ಅವನ ಪವರ್ ಅವ್ನ ಪವರ್ ಬಂದ್ಬಿಟ್ಟು ನಾಟ್ ದಟ್ ಈಸ್ ಒಳ್ಳೆ ಫೈಟ್ ಅದಂತಲ್ಲ, ಒಳ್ಳೆ ಮನುಷ್ಯನ ಕೂತು ಒಳ್ಳೆ ನಗು ಎಷ್ಟೊಂದು ಬರ್ತ್ಡೇ ತುಂಬ ಅನುಕೂಲ ಇದೆ. ಚಿಕ್ಕ ವಯಸ್ಸು ಅವನ್ನ ಹುಟ್ಟಿದ ಒಂದು ಸಂಭ್ರಮ, ಹುಟ್ಟ ತಕ್ಷಣ ಪ್ರೇಮದ ಕಾರ್ಯಕ್ರಮ ಆಗುತ್ತೆ. ನೆನ್ಸ್ಕೊಂಡು ನೋಡಿ, ಯಾರು ಅಷ್ಟು ಈಸಿಯಾಗಿ ಮಗುನ ಆ್ಯಕ್ಟ್ ಮಾಡೋದಿಲ್ಲ, ಬಟ್ ಅವ್ನು ಹುಡ್ದಾಗ್ತಾನೆ ಚೆನ್ನಾಗಿ ಅಪ್ಪ ಪ್ರೇಮದ ಕಾರ್ಯಕ್ರಮ. ಆಮೇಲೆ ಚಿಕ್ಕ ವಯಸ್ಸಿಗೆ ಹೀರೋ ಆಗಿ ಆ್ಯಕ್ಟ್ ಮಾಡೋದು, ಅದೆಲ್ಲ ಸಾಕಷ್ಟು ವಿಷಯಗಳಿದೆ. ಆಮೇಲೆ ಅವ್ನು ಹುಡ್ದಪ್ಪ ಅಂದರೆ ನಾವು ಈಸಿಯಾಗಿ ಅದು ಔಟ್ಸೈಡೇ ಇರ್ತಿದ್ದ, ಅಪ್ಪಾಜಿ ಅಮ್ಮ ಜೊತೆ ಇರ್ತೀವಿ. ನಾವೆಲ್ಲ ಅವ್ರ ಕಾಲೇಜೆಲ್ಲ ಓದ್ತಿದ್ದೋ, ಅವಾಗ ನಾವು ಅಲ್ಲಿರೋದ್ರಿಂದ ಅಷ್ಟೊಂದು ಜ್ಞಾಪಕ ಇದೆ. ಇಲ್ಲಿ ಬಂದಾಗ ಶಿವಣ್ಣ ಒಬ್ರು ಮಹಿಳಾ ಅಭಿಮಾನಿ ಬಂದಿದ್ರು, ಅವ್ರೇನ್ ಹೇಳಿದ್ರು ಅಂದ್ರೆ ತುಂಬಾ ಎಮೋಷನಲ್ ಫೀಲ್ ಆದ್ರು. ಅಂದ್ರೆ ಶಿವಣ್ಣ ಹುಷಾರಿಲ್ದೆ ಅವರು ಆರಾಮಾಗಿದ್ದಾರೆ ಅಂತ ಅಂದ್ರೆ ಅದಕ್ಕೆ ಕಾರಣ ಅಣ್ಣವರು ಮತ್ತೆ ಅಮ್ಮವರು ಮತ್ತೆ ಅಪ್ಪು ಅವರು ಆಶೀರ್ವಾದ ಇದೆ, ಅದಕ್ಕೆ ಶಿವಣ್ಣ ಹುಷಾರಾಗಿದ್ದಾರೆ, ಅವರೆಲ್ಲರೂ ಶಿವಣ್ಣನ ಹುಷಾರ್ ಮಾಡಿದ್ದಾರೆ ಅಂತ ಹೇಳಿದ್ರು. ಅದೊಂದ್ ರೀತಿ ಎಮೋಷನಲ್ ಆಗಿತ್ತು, ಅವರು ಕಣ್ಣೀರ್ ಹಾಕ್ತಿದ್ರು ಮಹಿಳಾ ಫ್ರೆಂಡ್. ಖಂಡಿತ, ಯಾಕಂದ್ರೆ ಎಲ್ಲರೂ ನಾವು ಇಡೀ ಫ್ಯಾಮಿಲಿನೇ ನಾವೇನು ಅಭಿಮಾನಿ ದೇವ್ರುಗಳಂತ ಯಾಕೆ ಇವತ್ತು ನಾವು ಮಾಡಿದಾಗ ಅಭಿಮಾನಿ ಎಲ್ಲ ಅಭಿಮಾನಿಗಳು ಪೂಜೆ ಮಾಡಿದ್ವಿ, ಇದು ಮಾಡಿದ್ರು. ಫ್ಯಾಮಿಲಿ ಸಪೋರ್ಟ್, ಗೀತಾ ಸಪೋರ್ಟ್ ಇತ್ತು, ನಮ್ಮ ಮಕ್ಕಳ ಸಪೋರ್ಟ್ ಇತ್ತು, ಏನೇ ಫ್ಯಾಮಿಲಿ ಸಪೋರ್ಟ್ ಇತ್ತು, ಅಭಿಮಾನಿ ದೇವ್ರುಗಳಿದ್ರಲ್ಲ ಅವ್ರ ಸಪೋರ್ಟು. ಅವ್ರು ಮೀಡಿಯಾ, ಯಾಕಂದ್ರೆ ಏನೇ ಆದ್ರೂ ಮೀಡಿಯಾದವ್ರು ಏನ್ ಬೇಕಾದ್ರೆ ಮಾಡ್ಬೋದಾಗಿತ್ತು, ಏನ್ ಬೇಕಾದ್ರೆ ಮಾಡ್ಬೋದು, ಬಟ್ ಎಲ್ಲದಕ್ಕೂ ಪ್ರೀತಿ ತೋರಿಸ್ಕೊಂಡು ಬಂದ್ರು. ಇಡೀ ಜನ ನಮ್ಮ ಜೊತೆ ಇದ್ರು. ಅಫ್ಕೋರ್ಸ್ ಅಪ್ಪಾಜಿ ಅಮ್ಮ ಅಪ್ಪು ಇದ್ದಿದ್ರು ಅಟ್ಲೀಸ್ಟ್ ಖಂಡಿತ ಅವನೇ ಬರ್ತಿದ್ದ ಜೊತೆ. ಅಲ್ಲ, ಇವ್ರ ಆಶೀರ್ವಾದದಿಂದ ನೀವು ಹುಷಾರಾಗಿದ್ದೀರಾ? ಖಂಡಿತ ಇಲ್ಲ, 100% ಏನು ಅದನ್ನೇನು ಎಲ್ಲರ ಆಶೀರ್ವಾದದಿಂದ ಹುಷಾರಾಗಿದೆ. ಶಿವಣ್ಣ ಮತ್ತೆ ಶೂಟಿಂಗ್ ಅಕಾಡೆಗೆ ಇಳಿದಿರುವಂತದ್ದು ವಿಡಿಯೋ ಅಂತೂ ಮತ್ತೆ 16ರ ಯುವಕರಂತೆ ಶಿವಣ್ಣ ಕಾಣ್ತಿದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಏನಮ್ಮ ಪವರ್, ಒಂದ್ಸತಿ ಆಕ್ಟಿಂಗ್ ಅಂತ ಹೇಳಿದ್ಮೇಲೆ ಅದು ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ. ಐ ಥಿಂಕ್ ಬಹುಶಃ ಅದು ಆಶೀರ್ವಾದ, ಎಲ್ಲರ ಆಶೀರ್ವಾದನೇ ಕಾರಣ. ಅದು ಎಲ್ಲಿಂದ ಬರುತ್ತೆ ಪವರ್. ಅದು ಬಟ್ ಇವತ್ತು ಏನು ಸುಸ್ತಾಗಲ್ಲ ಟೈಮ್ ಮಾತ್ರ, ಯಾವಾಗ ಫ್ರೀ ಆಗಿರ್ತೀನಿ ಅವಾಗಲೇ ಬೇಜಾರು. ರಾಘಣ್ಣನು ಹೇಳ್ತಾ ಇದ್ರು, ನಿಮ್ ಕಲೆಗೆ ಬೆಲೆ ಕೊಡ್ತಿರಲ್ಲ, ಸೊ ಅದೇ ನಿಮ್ಮನ್ನ ಒಂದು ಧೈರ್ಯವಾಗಿ ನಿಂತಿದೆ ಅಂತ ಹೇಳ್ತಿದ್ರು ರಾಘಣ್ಣ. ಐ ಥಿಂಕ್ ಬಹುಶಃ ಆಗಿರ್ಬೋದು. ಖುಷಿಯಾಗಿದೆ. ಅಭಿಮಾನಕ್ಕೆ ಯಾವತ್ತೂ ನಾವು ಚೆನ್ನೈ ಯಾವತ್ತು ಅಭಿಮಾನ ಯಾವತ್ತು, ಯಾಕಂದ್ರೆ ಹುಟ್ಟಿದ್ದೆ ಚೆನ್ನೈ, ನಾನು ಅವಾಗ ಮದ್ರಾಸ್ ಅಂತ ಕಲ್ತಿದ್ದೆ.
ತಿರ್ಗಾ ನನಗೆ ವಿಲಯ ಪದ ತಪ್ಪಾಗಲ್ಲ, ಅದು ಮಾಯಾಮಿ, ಅದು ಎರಡು ಎಣ್ಣೆ, ಅಕ್ಷರ ಎರಡು ಎಣ್ಣೆ, ಅದೇನೋ ಒಂದು ಏನು ಆಗ್ಬಂದಿದೆ. ಸೊ ಅದಕ್ಕೆ ಇಂಡಸ್ಟ್ರಿಯಲ್ಲಿ ಎಲ್ಲ ಯಾವುದೇ ಆಗಲಿ ಕಲೆಗೆ ಭಾಷೆ ಅನ್ನೋದಿಲ್ಲ. ಎಲ್ಲರೂ ಬಂದು ಇವತ್ತು ನಮ್ಗೆ ಅಷ್ಟು ರೀತಿ ಮಾಡ್ತಾರೆ. ಐ ಥಿಂಕ್ ಐ ಆಮ್ ಬ್ಲೆಸ್ಡ್. ಇಲ್ಲ ಅದು ಇದ್ದೇ ಇರುತ್ತೆ, ಯಾಕಂದ್ರೆ ಕಲ್ಯಾಣ್ ಜ್ಯುವೆಲ್ಲರ್ಸ್ ನಾವೆಲ್ಲ ಇರ್ತಿದ್ವಲ್ಲ, ಅದೊಂದು ಯಾವಾಗ ಇರುತ್ತೆ. ಅವರು ಇದು ನಮ್ಮ ಚಿಕ್ಕ ವಯಸ್ಸು, ನಾವು ಆಲ್ಮೋಸ್ಟ್ ಅವ್ರನ್ನ ಮೀಟ್ ಮಾಡಿದಾಗ ಒಂದು 14-15 ಇಯರ್ಸ್ ಇರಬೇಕು. ನಾನು ರಾಜು ಫಸ್ಟ್ ಮೀಟ್ ಮಾಡಿದ್ದೆ ಬಾಂಬೆಲಿ, ಸತ್ಯಪ್ರಸಾದ್ ಅಶ್ವಿನ್ ಮೀಟ್ ಮಾಡಿ, ಅವಾಗಿಂದ ಗೊತ್ತು. ಅದಾದ್ಮೇಲೆ ಶಬರಿಮಲೆ ಜೊತೆಲಿ ಬರ್ತೀನಿ, ಆಮೇಲೆ ಕಲ್ಯಾಣ್ ಜ್ಯುವೆಲ್ಲರ್ಸ್ ಮೂಲಕ ನಾವು ಟುಗೆದರ್ ಇದ್ದೇವೆ. ಘಟನೆ ಮುಖಾಂತರ ಇರೋ ಮನಸ್ಸನ್ನು ಎಲ್ಲರ ಮನಸ್ಸಿಗೆ ಹತ್ರ ಆಗುತ್ತೆ. ಈಗ ಅವ್ರಿಗೆ ಆಫರ್ ಆಗಿ ಕೊಡ್ತಾ ಇದ್ದಾರೆ ಬೆಳ್ಳಿಗೆ ನೋಡಿ, ಅಭಿಮಾನಕ್ಕೆ ಎಲ್ಲೂ ಇಲ್ಲ, ಯಾವ ರೀತಿ ಬೇಕಾದ್ರೆ ಅಭಿಮಾನ ಮೂಲಕ ಮಾಡ್ತಾರೆ. ಪ್ರೀತಿ ಕೊಡೋದ್ರಿಂದ ಇದೆಯಲ್ಲ, ಅವನ ಪ್ರೀತಿ ಎಷ್ಟೊಂದು ತೋರಿಸುತ್ತೆ.